ಸೊ ಯೂಟ್ಯೂಬ್ ಅಲ್ಲಿ ನೀವು ಯಾವ್ದಾದ್ರು ಒಂದು ವಿಡಿಯೋನ ಹಾಕಿ ಅದರಲ್ಲಿ ಯಾವ್ದಾದ್ರು ಒಂದು ಮ್ಯೂಸಿಕ್ ಅನ್ನ ಯೂಸ್ ಮಾಡ್ತೀರಾ, ಬಟ್ ನಿಮಗೆ ಕಾಪಿರೈಟ್ ಕ್ಲೈಮ್ ಬಂದ್ಬಿಟ್ಟಿರುತ್ತೆ. ಈ ಕಾಪಿರೈಟ್ ಕ್ಲೈಮ್ ಬಂದಾಗ ನೀವು ಅದಕ್ಕೆ ಅಪೀಲ್ ಅನ್ನ ಮಾಡಿ ಅದನ್ನ ಕಾಪಿರೈಟ್ ಕ್ಲೈಮ್ ಅನ್ನ ರಿಮೂವ್ ಕೂಡ ಮಾಡ್ಕೋಬಹುದು. ಕೆಲವೊಂದು ವಿಡಿಯೋಗಳಿಗೆ ಕಾಪಿರೈಟ್ ಕ್ಲೈಮ್ ರಿಮೂವ್ ಆಗಲ್ಲ, ಬಟ್ ಕೆಲವೊಂದು ವಿಡಿಯೋಗಳಿಗೆ ಕಾಪಿರೈಟ್ ಕ್ಲೈಮ್ ರಿಮೂವ್ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ಅಪೀಲ್ ಯಾವ ತರ ಮಾಡೋದನ್ನ ಸೊ ಆಲ್ರೆಡಿ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದೀನಿ, ವಿಡಿಯೋದ ಎಂಡ್ ಸ್ಕ್ರೀನ್ ಅಲ್ಲಿ ಬರುತ್ತೆ, ಅದರಲ್ಲಿ ನಿಮಗೆ ತೋರಿಸಿದೀನಿ. ಬಟ್ ಈ ಒಂದು ವಿಡಿಯೋ ಮಾಡ್ತಿರೋ ಕಾರಣ ಏನಂದ್ರೆ ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವುದೇ ಒಂದು ಕಾಪಿರೈಟ್ ಕ್ಲೈಮ್ ಬಂದ್ರ ತಕ್ಷಣ ನೀವು ಅಪೀಲ್ ಮಾಡಿದ್ಮೇಲೆ ಆ ಒಂದು ಕಾಪಿರೈಟ್ ಓನರ್ ಯಾರಿರ್ತಾರೆ ಅವ್ರಿಗೆ ಮೇಲ್ ಅನ್ನ ಯೂಟ್ಯೂಬ್ ಟೀಮ್ ದವರು ಕಳಿಸ್ತಾರೆ, ನಿಮ್ಮ ಒಂದು ಮೇಲ್ ಅನ್ನ. ಆ ಮೇಲ್ ಅನ್ನ ಅವ್ರು ಚೆಕ್ ಮಾಡಿ ಅದನ್ನ ರಿಜೆಕ್ಟ್ ಮಾಡಿದ್ರೆ ರಿಜೆಕ್ಟ್ ಆಗಿರುವಂತ ಮೇಲ್ ಕೂಡ ನಿಮ್ಗೆ ತೋರಿಸುತ್ತೆ. ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಅವ್ರೇನಾದ್ರೂ ಅದನ್ನ ರಿಜೆಕ್ಟ್ ಮಾಡಿದ್ರೆ ನಿಮ್ಮ ವಿಡಿಯೋಗೆ ಏನ್ ಬಂದಿರುತ್ತೆ ಆ ಕಾಪಿರೈಟ್ ಕ್ಲೈಮ್ ಹಾಗೆ ಇರುತ್ತೆ. ಇನ್ ಕೇಸ್ ಏನಾದ್ರೂ ಅದನ್ನ ಅಪ್ರೂವಲ್ ಮಾಡಿದ್ರೆ ಸೊ ನಿಮ್ಮ ವಿಡಿಯೋಗೆ ಬಂದಿರುವಂತ ಕಾಪಿರೈಟ್ ಕ್ಲೈಮ್ ರಿಮೂವ್ ಆಗುತ್ತೆ. ಬಟ್ ಇನ್ನೊಂದು ಚಾನ್ಸ್ ಕೂಡ ಇದೆ. ಇಫ್ ಇನ್ ಕೇಸ್ ನೀವು ಕಳಿಸಿರುವಂತ ಮೇಲ್ ಅನ್ನ ಅವರು ಓಪನ್ ಮಾಡಿ ನೋಡ್ಲಿಲ್ಲ ಅಂದ್ರೆ 30 ದಿನದ ತನಕ ಟೈಮ್ ಇರುತ್ತೆ. ಯಾವುದೇ ಒಂದು ಕಾಪಿರೈಟ್ ಕ್ಲೈಮ್ ಬಂದ್ರೆ ಅದಕ್ಕೆ 30 ದಿನ ಟೈಮ್ ಇರುತ್ತೆ. ಆ 30 ದಿನದ ಒಳಗಡೆನೆ ಆ ಒಂದು ಮೇಲ್ ಅನ್ನ ಅವರು ಓಪನ್ ಮಾಡಿ ನೋಡ್ಲಿಲ್ಲ ಅಂದ್ರೆ ಯೂಟ್ಯೂಬ್ ದವರೇ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ವಿಡಿಯೋಗೆ ಬಂದಿರುವಂತ ಕಾಪಿರೈಟ್ ಕ್ಲೈಮ್ ಅನ್ನ ರಿಮೂವ್ ಮಾಡಿಬಿಡ್ತಾರೆ. ಸೊ ನಿಮ್ಮ ವಿಡಿಯೋ ಕಂಪ್ಲೀಟ್ಲಿ ಕಾಪಿರೈಟ್ ಕ್ಲೈಮ್ ಪ್ರಿವ್ಯೂ ವಿಡಿಯೋ ಆಗಿ ಹೋಗಿರುತ್ತೆ. ಸೊ ಈ ತರ ನೀವು ಕೂಡ ಅದನ್ನ ನಿಮ್ಮ ವಿಡಿಯೋಗೆ ಬಂದಿರುವಂತ ಕಾಪಿರೈಟ್ ಕ್ಲೈಮ್ ಅನ್ನ ರಿಮೂವ್ ಕೂಡ ಮಾಡ್ಕೋಬಹುದಾಗಿರುತ್ತೆ. ಅದನ್ನ ಯಾವ ತರ ಅಪೀಲ್ ಮಾಡೋದಂತ ಒಂದು ವಿಡಿಯೋದಲ್ಲಿ ಆಲ್ರೆಡಿ ಡೆಡಿಕೇಟೆಡ್ ಆಗಿ ಹೇಳಿದೀನಿ. ಸೊ ವಿಡಿಯೋದ ಎಂಡ್ ಸ್ಕ್ರೀನ್ ಅಲ್ಲಿ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಸೊ ನೀವು ಕೂಡ ನಿಮ್ಮ ವಿಡಿಯೋಗೆ ಕಾಪಿರೈಟ್ ಕ್ಲೈಮ್ ಬಂದಿದ್ರೆ ಅದನ್ನ ರಿಮೂವ್ ಮಾಡ್ಕೋಬಹುದು. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರದ ಯೂಟ್ಯೂಬ್ ಟಿಪ್ಸ್ ಸೊ ಬೇರೆ ಒಂದು ಟೆಕ್ ಅಪ್ಡೇಟ್ಸ್ ಅನ್ನ ಇದರಲ್ಲಿ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.